ಓಕೆ ಓಕೆ ಸರ್. ನಮಸ್ಕಾರ. ಈಗ ನಾವು ಕಿಟ್ ನಂಬರ್ 4 ಅಂದ್ರೆ 4ನೇ ಹಂತದ ಒಂದು ವಸ್ತುಗಳ ಬೋಧನಾ ಉಪಕರಣಗಳ ಒಂದು ಸಾಮಗ್ರಿಗಳ ಮಾತಾಡ್ತೀವಿ. ವಸ್ತುನ ಮೇಡಮ್ ಇದು ರೆಕಾರ್ಡಿಂಗ್ ಆಯ್ತಾ ಒಂದು ವಸ್ತುನ ಕಾಪಿಸಲಿ 15 minutes completed. Wait sir, 5 seconds wait. Start your mangi it for okay. 12 minutes like ಹೋಗ್ತೀನಿ. ನಮಸ್ಕಾರ. ಈಗ ನಾವು ಬೋಧನಾ ಉಪಕರಣಗಳ 4ನೇ ಒಂದು ಸಾಮಗ್ರಿಗಳ ಒಂದು ಇದಕ್ಕೆ ಹೋಗ್ತಾ ಇದ್ದೀವಿ. ಇದು 12ರಿಂದ ಮೇಲ್ಪಟ್ಟ ವಯಸ್ಸಿನವರಿಗಾಗಿದೆ. ಇದರಲ್ಲಿ ಮುಖ್ಯವಾಗಿ 12ರಿಂದ 15 ವರ್ಷ, ಅದರ ಮೇಲ್ಗಡೆಯವರಿಗೂ ಸಹ ನಾವು ಇದನ್ನು ಉಪಯೋಗಿಸ್ತೀವಿ. ಇದರಂತೆ ಸೆಕೆಂಡರಿ ಗ್ರೂಪ್ ಅಂದ್ರೆ ಈಗ ಹೈಸ್ಕೂಲು ಅಥವಾ ಪ್ರೈಮರಿ ಹೈಯರ್ ಪ್ರೈಮರಿ ಸ್ಕೂಲಿಗೆ ಹೋಗುವಂತ ಮಕ್ಕಳಿಗೆ, ಆಮೇಲೆ ನಮ್ಮಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಮಕ್ಕಳು ಹೆಚ್ಚಿಗೆ ಓದು ಬರುವ ಕಲಿಯುವುದನ್ನು ಕಡಿಮೆ ಆಗೋದ್ರಿಂದ ಅವರಿಗೆ ಅಂತ ಒಂದು ಶಕ್ತಿ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಪ್ರೀ ವೊಕೇಶನಲ್ ಅಂದ್ರೆ ವೃತ್ತಿಗಳ ಕಲಿಕೆಗಳಿಗೆ ವೃತ್ತಿಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಇವುಗಳ ಒಂದು ಮೂಲ ವಸ್ತುಗಳನ್ನ ಇದರಲ್ಲಿ ಏನೇನ್ ಬೇಕು, ಮಿನಿಮಮ್ ಕಲಿಕೆ ವಸ್ತುಗಳನ್ನ ಏನು ವೃತ್ತಿಯಲ್ಲಿ ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ ಒಂದು ಕೆಲಸಕ್ಕೆ ಬೇಕಾದಂತದ್ದು ವಸ್ತುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಟೋಟಲ್ 22 ವಸ್ತುಗಳನ್ನು ಕೊಟ್ಟಿದ್ದಾರೆ, ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. 22 ಸಾಮಗ್ರಿಗಳಲ್ಲಿ ಒಂದು ಬ್ಯಾಗು ಮತ್ತೆ ಅದರ ಯೂಸರ್ ಇದ್ರ ಉಪಯೋಗ ಮಾಡುವಂತ ವಸ್ತುಗಳ ವಿವರಣೆಗಳ ಪುಸ್ತಕಗಳು ಸೇರಿ ಒಟ್ಟು 22 ವಸ್ತುಗಳಿದೆ. 20 ಸಾಮಗ್ರಿಗಳು ಬೇರೆ ಬೇರೆ ಆಗಿದೆ. ಈಗ ಒಂದೊಂದು ಸಾಮಗ್ರಿಗಳನ್ನು ನಾವು ನೋಡ್ಕೊಂತ ಹೋಗೋಣ. ಈಗ ನಮ್ಮ ಮಕ್ಕಳಿಗೆ ಕಲಿಸುವಂತದ್ದು ಅಂದ್ರೆ ಮನೆಯ ಸುತ್ತಲೂ ನಮಗೆ ಬೇಕಾಗುವಂತ ಉಪಯುಕ್ತವಾದಂತ ನಮ್ಮ ದಿನಚರಿಯ ಕಾರ್ಯಕ್ರಮಗಳಿರುವಂತ ವ್ಯಕ್ತಿಗಳ ಹೆಸರುಗಳು, ಅವ್ರಿಗೆ ಯಾರ್ಯಾರಿಗೆ ಏನೇನ್ ಹೇಳ್ತಾರೆ. ಒಂದೇ ರೀತಿಯ ಬಟ್ಟೆಯನ್ನು ಹಾಕಿದ್ರು ಪೊಲೀಸ್ ಬೇರೆ, ಪೋಸ್ಟ್ ಮ್ಯಾನ್ ಬೇರೆ, ಹಾಗೆ ಡ್ರೈವರ್ ಬೇರೆ. ಅಂದ್ರೆ ನಾವು ಬಸ್ಸಲ್ಲಿ ಹೋಗ್ತಿದ್ದಾಗ, ಬೇರೆ ಟೂರಿಗೆ ಹೋಗ್ತಿದ್ದಾಗ ಡ್ರೈವರ್ ಇರ್ತಾರೆ. ಹಾಗೇನೆ ಪೊಲೀಸು ನಮ್ಮ ರಕ್ಷಣೆಗೋಸ್ಕರ ಇರ್ತಾರೆ. ಹಾಗೇನೆ ಪೋಸ್ಟ್ ಮ್ಯಾನ್ ನಮಗೆ ಬೇಕಾದಂತ ಬೇರೆ ಬೇರೆ ಕಾಗದ ಪತ್ರಗಳು, ಬೇರೆ ಬೇರೆ ಊರಿಂದ ಬಂದಂತ ವಿವರಣೆಗಳನ್ನು ತಂದ್ಕೊಳ್ಲಿಕ್ಕೆ ಇರ್ತಾರೆ. ಹಾಗೇನೆ ಫೈರ್ ಇಂಜಿನ್ ಅವರು ಎಲ್ಲಾದ್ರೂ ಬೆಂಕಿ ಅಥವಾ ಎಲ್ಲಾದ್ರೂ ಒಂದು ಫೈರ್ ಆದ್ರೆ ಅದನ್ನ ಉಳಿಸ್ಲಿಕ್ಕೆ ಇರ್ತಾರೆ. ಹಾಗೆ ಡಾಕ್ಟರ್ ನಮಗೆ ಏನಾದ್ರು ಆರೋಗ್ಯ ತೊಂದರೆ ಬಂದಾಗ ಅವರು. ಹಾಗೇನೆ ಇದು 10 ಬೇರೆ ಬೇರೆ ಕಾರ್ಯಕ್ರಮಗಳ 10 ನಮ್ಮ ದಿನನಿತ್ಯದ ಉಪಯುಕ್ತ ವ್ಯಕ್ತಿಗಳು ಯಾರ್ಯಾರು ನಮ್ಮ ಸೇವೆಗೋಸ್ಕರ ಸರ್ಕಾರದಿಂದ ನೇಮಿಸಿಕೊಟ್ಟಿರುವಂತ ಅಥವಾ ಜನಸಾಮಾನ್ಯರ ಒಂದು ಸಮಾಜದಲ್ಲಿ ಸೇವೆ ಸರ್ಕಾರಗಳ ಕಾರ್ಯಕ್ರಮಗಳನ್ನು ಮಾಡುವಂತರು. ಈಗ ಡ್ರೈವರ್ ಇರ್ತಾರೆ, ಪೈಲಟ್ ಇರ್ತಾರೆ, ನರ್ಸ್ ಇರ್ತಾರೆ, ಟೀಚರ್ ಇರ್ತಾರೆ. ಇವರೆಲ್ಲರೂ ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಸಮಾಜ ಸೇವೆ ಮಾಡೋದ್ರಿಂದ ಅವರಿಗೆ ಜೀವನ ನಡೆಯುತ್ತೆ. ಈ ಎಲ್ಲರಿಗೂ ಒಂದೊಂದು ಹೆಸರಿದೆ, ಒಂದೊಂದು ಹೆಸರಿಗೂ ಒಂದೊಂದು ಕಾರ್ಯಕ್ರಮ ಇದೆ, ಅವರು ಒಂದು ಕರ್ತವ್ಯವಿದೆ. ಹಾಗೇನೆ ಈಗ ನಮ್ಮ 2ನೇ ವಸ್ತು ಇದರಲ್ಲಿರುವಂತದ್ದು 16 ವುಡನ್ ಬ್ಲಾಕ್ಸ್ ಗಳಿವೆ. ಅಂದ್ರೆ 16 ವುಡನ್ ಬ್ಲಾಕ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಕೇವಲ ಚಿತ್ರ ಮತ್ತು ಆ ಚಿತ್ರಕ್ಕಿರುವಂತಹ ಹೆಸರು ಇರುತ್ತೆ. ಈಗ ಡಬ್ಲ್ಯೂ ಅಂತ ಒಂದು ಲೆಟರ್ ಇದ್ರೆ ಅದ್ರ ಹಿಂದ್ಗಡೆ ವಾಚಿನ ಚಿತ್ರ ಇರುತ್ತೆ, ವಾಚ್ ಅಂತ ಶಬ್ದ ಇರುತ್ತೆ. ಈಗ ಡಿ ಅಂತ ಒಂದು ಅಕ್ಷರ ಇದ್ರೆ ಡಿ ಯ ಹಿಂದ್ಗಡೆ ಡಾಗ್ ಅನ್ನೋ ಚಿತ್ರ ಇರುತ್ತೆ ಅಥವಾ ಡಾಲ್ ಅನ್ನೋ ಚಿತ್ರ ಇರುತ್ತೆ. ಅದಾದ ನಂತರ ಡಾಲ್ ಅಂತ ಬರ್ದಿರುತ್ತೆ. ಮಗುವಿಗೆ ಇದನ್ನ ಯಾಕೆ ಈ ರೀತಿ ಮಾಡ್ತಾರೆ, ಡಿ ಅನ್ನೋ ಒಂದು ಪ್ರೊನೌನ್ಸಿಯೇಷನ್, ಡಿಗೆ ಬರುವಂತಹ ವಸ್ತು ಏನು, ಅದ್ರ ಜೊತೆಗೆ ಅದರ ಉಚ್ಚಾರಣೆ ಏನು ಅನ್ನೋದು ಕಲಿಸ್ಲಿಕ್ಕೋಸ್ಕರ. ಝಡ್ ಅಂತ ಲೆಟರ್ ಇದ್ರೆ ಜೀಬ್ರಾ ಅಂತ ಒಂದು ಶಬ್ದವನ್ನು ಮಾಡಿ ಅದು ಜೀಬ್ರಾ ಬರೆಯೋದು ಹೇಗೆ, ZEBRA ಆ ಒಂದು ಲೆಟರ್ ಗಳನ್ನು ಜೋಡಿಸುವಂಥದ್ದು. ಈ ಎಲ್ಲವನ್ನು ಒಟ್ಟಿಗೆ ಮಾಡೋದಕ್ಕೋಸ್ಕರ ಈ ರೀತಿಯ 16 ಬೇರೆ ಬೇರೆ ಆಲ್ಫಾಬೆಟ್ಸ್ ಅನ್ನು ಕಲಿಸ್ಲಿಕ್ಕೆ, ಅದ್ರ ಜೊತೆಗೆ ಇನ್ನೊಂದು ಬದಿಯಲ್ಲಿ ಅಂಕೆಗಳು ಇರುತ್ತೆ. 1 2 3 4 5 ಇವುಗಳನ್ನೆಲ್ಲ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಮಕ್ಕಳಿಗೆ ಒಂದಕ್ಕೊಂದು ಹೋಲಿಕೆ, ಅದಕ್ಕೂ ಸಂಬಂಧ ಹೇಗೆ ಜೋಡಿಸೋದು ಅಂತ ಕಲಿಸ್ತೀವಿ. ಇದರಲ್ಲಿ ಒಂದ್ರ ಮೇಲೆ ಒಂದು ಇಟ್ಟು ಆಟಗಳನ್ನ ಆಡಿಸ್ಬೋದು. ಮಕ್ಕಳಿಗೆ ಒಂದು ಕಡೆಯಿಂದ ಜೋಡಿಸ್ಕೊಂತ ಹೋಗಿ ರೈಲ್ ಮಾಡ್ಬೋದು. ಇದನ್ನು ಒಂದ್ರ ನಂತರ ಒಂದು ವಸ್ತುವನ್ನು ಹೇಳಿ ನನ್ನ ಕೈಯಲ್ಲಿರುವಂತ ಝಡ್ ಇದೆ, ಇದಕ್ಕೊಂದು ಶಬ್ದ ಹೇಳುವಂತ ಕೇಳ್ಬೋದು. ಕೈಯಲ್ಲಿ ಮುಚ್ಚಿಟ್ಕೊಂಡು ಬೇರೆ ಬೇರೆ ಆಟಗಳನ್ನ ಆಡ್ಬೋದು, ಬೇರೆ ಬೇರೆ ರೀತಿಯನ್ನು ಉಪಯೋಗಿಸ್ಬೋದು. ಈ ಪ್ರತಿಯೊಂದು ವಸ್ತುಗಳನ್ನು ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ಇಟ್ಟಿರುವಂಥದ್ದು. ಇಲ್ಲಿ ಒಂದು ಮಿನಿಮಮ್ ಅಂದ್ರೆ ಸಾಮಾನ್ಯವಾಗಿ ಮೂಲತಃ ಟೈಲರಿಂಗ್ ಕೆಲಸ ಮಾಡೋರಿಗೆ ಏನೇನಿರುತ್ತೆ, ಟೈಲರಿಂಗ್ ಪೂರ್ತಿ ಕಲಿಸ್ಲಿಕ್ಕೆ ಕಲ್ತಿದ್ರು ಮನೆಯಲ್ಲಿ ಮಗು ಕೂತ್ಕೊಂಡು ಸಣ್ಣ ಸಣ್ಣ ತನ್ನ ಅಂಗಿಯ ಗುಂಡಿ ಹೋಗಿದೆ ಅಥವಾ ಬಟ್ಟೆ ಶೆಡ್ಡಿ ಎಲ್ಲಾದ್ರೂ ಹರಿದು ಹೋಗಿದೆ, ಅದನ್ನು ಹೊಲಗ್ಲಿಕ್ಕೆ ಬೇಕಾದಂತ ಸೂಜಿ, ದಾರ, ಆಮೇಲೆ ನೂಲು ಎಲ್ಲವನ್ನು ಕೊಟ್ಟಿದ್ದಾರೆ. ಇದರಲ್ಲಿ 3-4 ಬಣ್ಣದ ನೂಲು ಅಷ್ಟೇ ಅಲ್ಲ, ಕೆಲವು ಸಣ್ಣ ಸಣ್ಣ ಚಿತ್ರಗಳನ್ನು ಅಚ್ಚು ಮಾಡುವಂಥದ್ದು. ಅಂದ್ರೆ ಇಲ್ಲಿ ಒಂದು ಅಚ್ಚಿನ ಶೇಪ್ ಅನ್ನು ಕೊಟ್ಟಿದ್ದಾರೆ ವುಡನ್ದು, ಅದ್ರ ಜೊತೆಗೆ ಪ್ಯಾಡ್ ಕೊಟ್ಟಿದ್ದಾರೆ, ಆಮೇಲೆ ಬಟ್ಟೆ ಕೊಟ್ಟಿದ್ದಾರೆ, ಬಣ್ಣ ಗ್ರೀನ್ ಬಣ್ಣದ, ಬಿಳಿಯ ಬಣ್ಣದ ಮತ್ತು ಕೆಂಪು ಬಣ್ಣದ ಬಟ್ಟೆ. ಆ ಬಣ್ಣದ ಬಟ್ಟೆಯ ಮೇಲೆ ಅಚ್ಚನ್ನು ಹಾಕಿ ಅದನ್ನು ಹಾಕಿದ್ರೆ ನೋಡು ಬೇರೆ ಬೇರೆ ಆಕೃತಿಗಳನ್ನು ಮಾಡಬಹುದು, ಚಿತ್ರಗಳನ್ನು ಮಾಡಬಹುದು. ಅಂದ್ರೆ ಮಕ್ಕಳಿಗೆ ಅದೇ ನಂತರ ನೂಲನ್ನು ಹಾಕಿ ಅಲ್ಲಿ ಪೋಣಿಸಿ ಹುಲಿಗೆ ಸಹ ಮಾಡಿ ಇದರಲ್ಲಿ ಪರ್ಮನೆಂಟ್ ಆಗಿ ಇದು ಬಣ್ಣ ತೊಳೆದು ಹೋದ್ರು ಆ ಹೊಲಿಗಿದ್ದ ಹಾಗೆ ಇರುತ್ತೆ ಅಂತ ಸಹ ಕಲಿಸ್ಬೋದು. ಅಂದ್ರೆ ನಮ್ಮ ಒಂದು ಮುಂದಿನ ಕಲಿಕೆಗಳಿಗೆ ಒಂದು ಟೈಲರಿಂಗ್ ಮಾಡೋದಕ್ಕೆ ಮಗುವಿಗೆ ಕಲಿಸ್ಲಿಕ್ಕೆ ಇದೊಂದು ಪ್ರಚೋದನಕಾರಿ, ಇದೊಂದು ದಾರಿ.
ಇದರಲ್ಲಿ ಮೀಟರ್ ಇದು ಏನಂತ ಹೇಳಿದ್ರೆ ಟೇಪ್ ಕೊಟ್ಟಿದ್ದಾರೆ, ಕತ್ತರಿ ಕೊಟ್ಟಿದ್ದಾರೆ. ಇವುಗಳೆಲ್ಲ ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ. ಅದಾದ ನಂತರ ಸಣ್ಣ ಸಣ್ಣ ಪಿನ್ಸು, ಕ್ಲಿಪ್ಸ್ ಕೊಟ್ಟಿದ್ದಾರೆ. ಇವುಗಳೆಲ್ಲ ಮಕ್ಕಳಿಗೆ ಮನೆಯಲ್ಲೇ ತುಂಬಾ ಸುಲಭವಾಗಿ ಮನೆಯಲ್ಲಿ ಕೂತ್ಕೊಂಡೆ ಮಕ್ಕಳಿಗೆ ಕಲಿಕೆ ಮಾಡ್ಲಿಕ್ಕೆ ಸಣ್ಣ ಸ್ಕೇಲು, ಪೆನ್ಸಿಲ್ ಎಲ್ಲ ಯಾಕೆ ಕೊಟ್ಟಿದ್ದೆ ಅಂದ್ರೆ ಹೊಲಿಗೆಯ ಮೂಲತಃ ಹೊಲಿಗೆ ಮನೇಲಿ ಕಲಿಸಿ ಕೊನೆಗೆ ಯಾವ್ದು ಹೊಲಿಗೆ ಟೀಚರ್ ಹತ್ರನೋ ಹೊಲಿಗೆ ಟೈಲರ್ ಹತ್ರನೋ ಕಳಿಸಿದ್ರೆ ಸ್ವಲ್ಪ ಹೆಲ್ಪರ್ ಆಗಿ ಅಲ್ಲಿ ಸಹಾಯ ಮಾಡ್ಬೋದು, ಕಲಿಬಹುದು, ಕೆಲಸ ಕಲಿಸ್ಲಿಕ್ಕೆ ಒಂದು ದಾರಿ. ಇವೆಲ್ಲ ಏನಂತ ಹೇಳಿದ್ರೆ ವೃತ್ತಿ ಕಲಿಸ್ಲಿಕ್ಕೆ ಬೇಕಾದಂತ ವಸ್ತುಗಳು. ಇದಾದ ನಂತರ ಈಗ ನಮ್ಗೆ ವೃತ್ತಿ ಆಗ್ಲಿ, ಹೊರಗಡೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ನಮ್ಗೆ ದುಡ್ಡು ಬಹಳ ಮುಖ್ಯ. ದುಡ್ಡಿನ ಇಲ್ಲದೆ ಏನು ಜೀವನ ನಡೆಯಲ್ಲ. ಆದ್ರೆ ಈ ದುಡ್ಡಲ್ಲಿ ಈಗ ಚಾಲನೆಯಲ್ಲಿರುವ ದುಡ್ಡುಗಳ ಬೇರೆ ಬೇರೆಯ ಒಂದು ಡುಪ್ಲಿಕೇಟ್ ನೋಟ್ಸ್, ಅಂದ್ರೆ ಡುಪ್ಲಿಕೇಟ್ ಕರೆನ್ಸಿ. ಏನಂದ್ರೆ ಇದು ಒರಿಜಿನಲ್ ಅಲ್ಲ, ಆದ್ರೆ ಮಕ್ಕಳಿಗೆ ಕಲಿಯಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ₹1, ₹2, ₹10, ₹20, ₹50, ₹100, ₹200, ₹500, ₹2000. ಇದು ಏನಂತ ಹೇಳಿದ್ರೆ ನಮ್ಮ ದಿನಚರಿಯಲ್ಲಿ ಇವತ್ತು ಮಾರ್ಕೆಟ್ ನಲ್ಲಿ ಅಂದ್ರೆ ಹೊರಗಡೆ ಎಲ್ಲ ಜನಸಾಮಾನ್ಯರು ಉಪಯೋಗಿಸುವಂತ ದುಡ್ಡುಗಳು. ಇವುಗಳನ್ನು ಹೇಳುವುದು ಮತ್ತೆ ಇದಕ್ಕೆ ಎಕ್ಸ್ಚೇಂಜ್ ಮಾಡುವಂತ ಕಲಿಸುವಂತದ್ದು, ಎಣಿಕೆ ಮಾಡುವಂಥದ್ದು. ಹಾಗೇನೆ ಕಾಯಿನ್ಸ್ ಗಳನ್ನು ಕೊಟ್ಟಿದ್ದಾರೆ. ₹1 ಕಾಯಿನ್ಸ್, ₹2 ಕಾಯಿನ್ಸ್, ₹5 ಕಾಯಿನ್ಸ್, ₹10. ಇವುಗಳನ್ನು 5-10 ಇಟ್ಟು ಇದನ್ನ ಇದಕ್ಕೆ ಚೇಂಜ್ ಕೊಡು, ಬದಲಾವಣೆ ಕೊಡು, ಮತ್ತೆ ಚೇಂಜ್ ಮಾಡು, ಇದ್ರ ಜೋಡಣೆ ಮಾಡು, ₹2 ಒಟ್ಟಿಗೆ ಹಾಕು, ₹5 ಒಟ್ಟಿಗೆ ಹಾಕು, ₹10 ಒಟ್ಟಿಗೆ ಹಾಕು. ಇವುಗಳನ್ನು ಕಲಿಸ್ಲಿಕ್ಕೆ ಇಲ್ಲಿ ಬೇಕಾಗಿರುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ನಾವು ವೃತ್ತಿಯಲ್ಲಿ ಮುಂದೆ ವ್ಯವಹಾರದಲ್ಲಿ ಕಲಿಸ್ಲಿಕ್ಕೆ ಬೇಕಾದಂತ ಕರೆನ್ಸಿ. ಬಟ್ ಇವು ಒರಿಜಿನಲ್ ಅಲ್ಲ, ಡುಪ್ಲಿಕೇಟು. ಆದ್ರೆ ಇದನ್ನ ಕಲಿತು ಕೊನೆಗೆ ಒರಿಜಿನಲ್ ಅನ್ನ ಉಪಯೋಗ ಮಾಡ್ಲಿಕ್ಕೆ ಕಲಿಸಕ್ಕಾಗುತ್ತೆ. ಇದು ಮನೆಯಲ್ಲಿ ನಾವು ಕಲಿಸ್ತಾ ಇದ್ರೆ ಮಾರ್ಕೆಟಿಗೆ ಹೋದಾಗ ₹10 ಕೊಟ್ಟು ತರಕಾರಿ ತಗೊಂಬಾ, ₹10, ₹20 ಕೊಟ್ಟು ಇನ್ನೊಂದೇನೋ ತಗೊಂಬಾ, ಅದನ್ನ ಹೇಳಲಿಕ್ಕೆ ನಮ್ಗೆ ಒಂದು ಇದು ವ್ಯವಸ್ಥೆ ಆಗುತ್ತೆ. ಮನೆಯಲ್ಲಿ ಇದನ್ನ ಆಟದ ಮೂಲಕ ಅಪ್ಪ ಏನಾದ್ರು ಮಾಡ್ಕೊಂತ ಅಮ್ಮನೇ ಶಾಪ್ ಕೀಪರ್ ಆಗಿ, ಇಲ್ಲ ಅಪ್ಪ ಶಾಪ್ ಕೀಪರ್ ಆಗಿ, ಅಣ್ಣ ತಮ್ಮ ಶಾಪ್ ಕೀಪರ್ ಆಗಿ ಮಕ್ಕಳಿಗೆ ಕಲಿಸ್ಬೋದು. ಅಂದ್ರೆ ಕರೆನ್ಸಿ ಉಪಯೋಗ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ಅವರಿಗೆ ಗ್ಯಾರಂಟಿ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬೆಳೆಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಇದಾದ ನಂತರ ಜನರಲ್ ನಾಲೆಜ್ ಫ್ಲಾಶ್ ಕಾರ್ಡ್ಸ್. ಇದ್ರೇನಂದ್ರೆ ನಾನು ಮೊದಲೇ ಹೇಳಿದೆ, ಈ ಮಕ್ಕಳಿಗೆ ವೃತ್ತಿಗಳಲ್ಲಿ ಏನೇನಿರುತ್ತೆ, ನಾವು ಹೊರಗಡೆ ಏನೇನು ಕೆಲಸಗಳಿಗೆ ಏನೇನು ವಸ್ತುಗಳನ್ನು ಉಪಯೋಗಿಸ್ತೀವಿ, ಐರನ್ ಮಾಡೋನು, ಬ್ರಷಿಂಗ್ ಮಾಡೋದು, ಅಂದ್ರೆ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನು ಸಹ ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಒಂದು ಚಿತ್ರ ತೋರಿಸಿ, ನೋಡೋ ಅವ್ನು ಟೈಲರಿಂಗ್ ಮಾಡೋನು ಹೇಗಿದ್ದಾನೆ, ನೋಡು ಬಟ್ಟೆ ಹೊಲಿಗೆವನು ಹೇಗಿದ್ದಾನೆ, ಹಾಗೇನೆ ಇಲ್ಲಿ ಇಸ್ತ್ರಿ ಮಾಡೋನು ಹೇಗಿದ್ದಾನೆ, ಆಮೇಲೆ ಸೈಕ್ಲಿಂಗ್ ಮಾಡೋನು ಹೇಗಿರುತ್ತೆ, ಆಮೇಲೆ ಬಾರ್ಬರಿಂಗ್ ಅಂದ್ರೆ ತಲೆ ಕೂದಲು ಕಟ್ ಮಾಡೋನು ಇವನು ಹೇಗಿರ್ತಾನೆ ಅಂತ ಚೌರದವನು. ಅದಾದ ನಂತರ ಇಲ್ಲಿ ಏನಂದ್ರೆ ಮರ ಕಟ್ ಮಾಡುವಂತವನು, ಅಂದ್ರೆ ನಮ್ಮ ಆಚಾರ್ಯರು ಅವ್ರು ಹೇಗಿರ್ತಾರೆ, ಇವರೆಲ್ಲ ಕುಕಿಂಗ್ ಮಾಡೋ, ಅಡಿಗೆ ಮಾಡುವಾಗ ಏನೇನಿರುತ್ತೆ ಅವರುಗಳ ಚಿತ್ರಗಳನ್ನು ಕೊಟ್ಟು ಅದಕ್ಕೆ ಒಂದು ಹೆಸರು, ಆ ಕೆಲಸ ಮಾಡೋದಕ್ಕೆ ಒಂದು ಹೆಸರು ಇರುತ್ತೆ, ಆ ಕೆಲಸಕ್ಕೆ ಒಂದು ಹೆಸರು ಹೇಳಬೇಕು, ಅದನ್ನ ಹೀಗೆ ಮಾಡ್ತಾರೆ ಅಂತ ಕಥೆಗಳನ್ನು ಹೇಳುವಂಥದ್ದು, ಅದನ್ನ ಮಾಡೋ ರೀತಿಯನ್ನ ತೋರಿಸುವಂಥದ್ದು, ಅದಕ್ಕಿರುವಂತ ಚಿತ್ರಗಳನ್ನು ತೋರಿಸುವಂಥದ್ದು. ಇದರಿಂದ ಅವರಿಗೆ ಆ ಸ್ಕಿಲ್ಗಳನ್ನು ನೀವು ಕಲ್ತ್ಕೋಬೇಕು ಅಂತ ಹೇಳಲಿಕ್ಕೆ ಒಂದು ದಾರಿದೀಪ ಆಗುತ್ತೆ. ಹಾಗೇನೆ ಇಲ್ಲಿ ಅಕ್ಷರಗಳನ್ನು ಜೋಡಿಸುವಂಥದ್ದು, ಇದು PV6 ಆಲ್ಫಾಬೆಟ್ಸ್ಗೆ ವರ್ಡ್ ಆಗಿ ಜೋಡಣೆ ಮಾಡೋದು. ಇಲ್ಲಿ 2 ಅಥವಾ 3 ಲೆಟರ್ ಇಂದ ಸಣ್ಣ ಸಣ್ಣ ಬ್ಲಾಕ್ ಗಳನ್ನು ಕೊಟ್ಟಿದ್ದಾರೆ. ಈಗ APP ಇದಕ್ಕೆ ಏನೋ ಒಂದು ಸೇರಿಸಿದ್ರೆ ಆಪಲ್ ಆಗುತ್ತೆ. ಏನದು LE, APP LE ಆಪಲ್. ಹಾಗೇನೆ LE ಅನ್ನು ಹುಡುಕ್ಬೇಕು ಅವರು. ಇಲ್ಲ ಇನ್ನೊಂದು MI ಇದೆ, ಇದಕ್ಕೆ ಏನೋ ಒಂದು ಸೇರಿದ್ರೆ ಮೈಂಡ್ ಆಗುತ್ತೆ. ಅದು ಯಾವುದು ND ಎಲ್ಲಿ ಅಂತ ಮಕ್ಕಳು ಹುಡುಕಿ ಜೋಡಿಸ್ಬೇಕು. ಹಾಗೇನೆ ಇನ್ನೊಂದು ST ಅಂತಿದೆ, STಗೆ ಇನ್ನೇನು ಸೇರಿಸಿದ್ರೆ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಂಡ್ ಅಂತ ಬರ್ಬೋದು. AND ಸೇರಿಸಬೇಕು, AND ಅನ್ನು ಹುಡುಕ್ಬೇಕು ಅವರು. ಹಾಗೆ ಬೇರೆ ಬೇರೆ ಅಕ್ಷರಗಳನ್ನು ಅಥವಾ STAY ಸ್ಟೇ, ಹಾಗೆ ಬೇರೆ ಬೇರೆ ವಸ್ತುಗಳ ಅಕ್ಷರಗಳನ್ನು ಹುಡುಕಿ ಅದನ್ನು ಜೋಡಿಸುವಂಥದ್ದು. ಈಗ CYC ಅಂತ ಇದೆ, ಸೈಕಲ್ ಆಗುತ್ತೆ ಇದನ್ನು ಜೋಡಿಸಿದ್ರೆ. ಹಾಗಾದ್ರೆ ಏನ್ ಜೋಡಿಸ್ಬೇಕು, LE ಜೋಡಿಸ್ಬೇಕು. ಅದನ್ನು ಹುಡುಕಿ ಮಕ್ಕಳಿಗೆ ಜೋಡಿಸ್ಲಿಕ್ಕೋಸ್ಕರ ಈ ಆಲ್ಫಾಬೆಟ್ ಬ್ಲಾಕ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಜೋಡಣೆ ಮಾಡ್ಲಿಕ್ಕೆ ಕಲಿಸ್ಲಿಕ್ಕೆ, ಅಂದ್ರೆ ಶಬ್ದಗಳನ್ನು ಜೋಡಣೆ ಹೇಗೆ ಅಕ್ಷರಗಳಿಂದ ಆಗುತ್ತೆ ಅನ್ನೋ ಜ್ಞಾನ. ಇದಾದ ನಂತರ ಇದು PV7, ಇದರಲ್ಲಿ ಫಿಟ್ಟಿಂಗ್ ಅಂಡ್ ಅಸೆಂಬ್ಲಿಂಗ್. ಇದು ಬಹಳ ಇಂಟ್ರೆಸ್ಟಿಂಗು, ಬಹಳ ನಾನು ಮಕ್ಕಳಿಗೆ ಇದನ್ನು ಯಾವತ್ತೂ ಎಲ್ಲಾ ಕಡೆಯಲ್ಲೂ ನಮ್ಮ ಮಕ್ಕಳಲ್ಲಿ ಸಮಯ ಒಂದು ವ್ಯರ್ಥ ಮಾಡದೆ ಮಕ್ಕಳನ್ನ ಒಂದು ಕೆಲಸದಲ್ಲಿ ಕೂಡಿಸ್ಲಿಕ್ಕೆ ಇದು ಬಹಳ ಉಪಯೋಗ ಆಗುತ್ತೆ. ಮೂಲತಃ ತಂದೆ ತಾಯಿಗಳನ್ನು ನಾವು ದೊಡ್ಡವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಇದನ್ನು ಉಪಯೋಗಿಸಿ ನಮ್ಮ ಮಕ್ಕಳನ್ನು ತುಂಬಾ ಆಕ್ಟಿವ್ ಅಂದ್ರೆ ತುಂಬಾ ಚುರುಕಾಗಿಡ್ಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ಬೇರೆ ಬೇರೆ ಆಕೃತಿಗಳಿದೆ. ಇದರಲ್ಲಿ ಎಲ್ಲ ಆಕೃತಿಗಳ ಪಿಕ್ಚರ್ಗಳನ್ನ ಅಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನೋಡಿ ಬಸ್ಸು, ಕಾರು, ಆಮೇಲೆ ಸ್ಟ್ಯಾಂಡು, ಬೇಕಾದಂತ ವಿಮಾನ,
ಇವುಗಳನ್ನೆಲ್ಲ ಮಾಡ್ಲಿಕ್ಕೆ ಅಲ್ಲಿ ಚಿತ್ರಗಳಿದೆ. ಅದಕ್ಕೆ ಬೇಕಾದಂತ ವೀಲ್ಸು, ಬಟನ್, ಬೋಲ್ಟು, ನಟ್ಟು, ಸ್ಕ್ರೂ ಡ್ರೈವರು, ಸ್ಪಾನರು ಎಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ಜೋಡಿಸುವಂಥದ್ದು, ತೆಗೆಯುವಂಥದ್ದು, ಇದು ಯಾತಕ್ಕೆ ಮಾಡ್ತೀವಿ ಅಂದ್ರೆ ಮಕ್ಕಳಲ್ಲಿ ಐ ಹ್ಯಾಂಡ್ ಕೋರ್ಡಿನೇಷನ್ ಬೆಳೆಯುತ್ತೆ, ಮಕ್ಕಳಲ್ಲಿ ಬೇರೆ ಬೇರೆ ಜೋಡಣೆಯಿಂದ ಬೇರೆ ಬೇರೆ ಆಕೃತಿ ಬರುತ್ತೆ ಅಂತ ಒಂದು ಕಾನ್ಸೆಪ್ಟ್, ಅದು ಒಂದು ಜ್ಞಾನ ಅದರಲ್ಲಿ ಉತ್ಪತ್ತಿ ಆಗುತ್ತೆ. ಇದು ನಟ್ಟು ಬೋಲ್ಟ್ ಹೇಗೆ ಜೋಡಿಸ್ತಾರೆ, ಹೇಗೆ ತೆಗಿತಾರೆ ಅನ್ನೋ ಐಡಿಯಾ ಸಹ ಬರುತ್ತೆ. ಇದು ಮಕ್ಕಳಿಗೆ ಮಾಡಿಸ್ತಾ ಹೋದ್ರೆ ಅವ್ರ ಮನೆಯಲ್ಲಿರುವ ಬೇರೆ ಬೇರೆ ವಸ್ತುಗಳ ರಿಪೇರಿ ಮತ್ತೆ ಬೇರೆ ಬೇರೆ ಕಿತ್ತಾಕೋದನ್ನೆಲ್ಲ ಬಿಟ್ಬಿಟ್ಟು ಜೋಡಣೆಯನ್ನು ಶುರು ಮಾಡ್ಲಿಕ್ಕೆ ಇದೊಂದು ಆಧಾರ ಆಗುತ್ತೆ. ಯಾಕಂದ್ರೆ ಇದನ್ನು ಮಾಡಿ ಮತ್ತೆ ಬಿಡಿಸ್ಬೋದು, ಮತ್ತೆ ಜೋಡಿಸ್ಬೋದು, ಮತ್ತೆ ಬಿಡಿಸ್ಬೋದು, ಮತ್ತೆ ಜೋಡಿಸ್ಬೋದು. ಮಕ್ಕಳನ್ನ ಇದರಲ್ಲಿ ತುಂಬಾ ಆಕ್ಟಿವ್ ಆಗಿ ಕೂಡಿಸ್ಲಿಕ್ಕೆ ಒಂದು ಕಾರಣ ಆಗುತ್ತೆ. ಮಕ್ಕಳಿಗೆ ಮಾಡಿ ಮಾಡಿ ಖುಷಿ ಆಗುವಾಗ ನಾವು ಮಾಡ್ಬೇಕಾಗತ್ತೆ. ನಾವು ಮಾಡಿ ತೋರಿಸಿದ್ರೆ ಮಕ್ಕಳು ತುಂಬಾ ಖುಷಿ ಪಟ್ಟು ನಮ್ ಜೊತೆ ಕೂತ್ಕೊಂಡು ಏನಾದ್ರು ಮುರಿಯೋದು ಮತ್ತೆ ಇಡೋದು ಮಾಡ್ತಾರೆ. ಆದ್ರಿಂದ ಅವ್ರು ಮುಂದೆ ಹೆಚ್ಚು ಕಲಿತಾರೆ. ಇದಾದ ನಂತರ ಇಲ್ಲಿ ನಂಬರ್ ಸ್ಟೈಲ್ಸ್ ಇದೇನಂತ ಹೇಳಿದ್ರೆ ಇಲ್ಲಿ ತೋರಿಸಿದ್ದಾರೆ, ಕ್ಲಿಯರ್ ಆಗಿ ನಿಮ್ಗೆ ಹೇಳಿದ್ದಾರೆ. ಇಲ್ಲಿ ಪ್ಲಸ್ಸು, ಮೈನಸ್ಸು, ಕಳಿಕೆ, ಆಮೇಲೆ ಕೂಡಿಕೆ, ಗುಣಿತ, ಆಮೇಲೆ ಭಾಗಕಾರ, ಅದಾದ್ಮೇಲೆ ಸಮಾನ, ಇವೆಲ್ಲ ತೋರಿಸಿದ್ದಾರೆ. ಇದು ಯಾತಿಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಮಗುವಿಗೆ 3 ನಂಬರಿಗೆ 2 ನಂಬರು ಅಂದ್ರೆ 3 ವಸ್ತುಗೆ 2 ವಸ್ತು ಕೂಡಿಸಿದ್ರೆ 5 ಆಗುತ್ತೆ. 3 2 ಸಲ ಮಾಡಿದ್ರೆ 6 ಆಗುತ್ತೆ ಅನ್ನೋದನ್ನ ನಾವು ಆಕೃತಿ ಮೂಲಕ ತೋರಿಸಲಿಕ್ಕೆ, ಒಂದು ಶೇಪ್ ಮೂಲಕ ತೋರಿಸಿದಕ್ಕೆ ಇಲ್ಲಿ ಚಿತ್ರಗಳ ಮೂಲಕ, ಅಂಕೆಗಳ ಮೂಲಕ ತೋರಿಸಿದ್ದಾರೆ. ಇದನ್ನ ಮಕ್ಕಳಿಗೆ ನಾವು ಮಾಡಿ ಮಾಡಿ ತೋರಿಸೋದ್ರಿಂದ ಬರವಣಿಗೆ ಹೋಗೋದ್ಕಿಂತ ಆಟಕ ಚಟುವಟಿಕೆಗಳ ಮೂಲಕ ಸಹ ಮಾಡ್ಲಿಕ್ಕೆ ಇದೊಂದು ಆಧಾರ ಆಗುತ್ತೆ. ಇದೇ ರೀತಿ ಪಕ್ಕದಲ್ಲಿ ವಸ್ತುಗಳನ್ನಿಟ್ಟು ಸಹ ನಾವು ಮಾಡಿ ತೋರಿಸ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಇದಾದ ನಂತರ ನಮ್ಮ ದೇಶದ ಒಂದು ಭಾರತದ ಬಾವುಟ, ಇದು ಏನು ಮ್ಯಾಪ್. ಈ ಭಾರತದ ನಕ್ಷೆಯಲ್ಲಿ ಎಷ್ಟು ರಾಜ್ಯಗಳಿದೆ ಅಂದ್ರೆ ನಮ್ಮ ರಾಜ್ಯ ಎಲ್ಲಿದೆ, ಪಕ್ಕದ ರಾಜ್ಯ ಎಲ್ಲಿದೆ, ಒಂದು ರಾಜ್ಯಕ್ಕೂ ಅದ್ರ ಸುತ್ತಲಿನ ರಾಜ್ಯ ಯಾವುದು, ಪಕ್ಕದ ರಾಜ್ಯಗಳನ್ನು ಬೇರೆ ಬೇರೆ ಬಣ್ಣಗಳಿಂದ ಕೊಟ್ಟಿದ್ದಾರೆ. ಮತ್ತೆ ಒಂದು ರಾಜ್ಯದ ಒಂದೊಂದನ್ನು ತೆಗೆದು ಪುನಃ ಇಡ್ಲಿಕ್ಕೆ ವ್ಯವಸ್ಥೆಯಾಗಿ ಮಾಡಿದ್ದಾರೆ. ಮತ್ತೆ ಆ ರಾಜ್ಯಕ್ಕೆ ಇರುವಂತ ವಿಶೇಷಗಳಂತ ಅದಕ್ಕೆ ಸಮಾನವಾದಂತ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಹೋದ್ರೆ ಮೈಸೂರು ಇದೆ, ಅದೇ ತೆಲಂಗಾಣಕ್ಕೆ ಬಂದ್ರೆ ಅಲ್ಲಿ ಹೈದರಾಬಾದ್ ಇದೆ, ಇದು ಯಾವುದು ಚಾರ್ಮಿನಾರ್ ಇದೆ. ಅಲ್ಲಿಯ ಆ ಒಂದು ಜಾಗದ, ಆ ಒಂದು ರಾಜ್ಯದ ವಿಶೇಷತೆ ಏನು, ಅಲ್ಲಿರುವಂತ ಪಿಲ್ಗ್ರಿಮೇಜು ಅಥವಾ ಅಲ್ಲಿರುವಂತ ವಿಶೇಷವಾದ ಒಂದು ಏನು ಪ್ರವಾಸಿಗರು ಹೋಗುವಂತ ಸ್ಥಳಗಳು, ಅವುಗಳನ್ನು ಕೊಟ್ಟು ಅದರ ವಿವರಣೆಗಳನ್ನು ಸಹ ಕೊಟ್ಟಿದ್ದಾರೆ. ಅಂದ್ರೆ ಮಕ್ಕಳಿಗೆ ನಮ್ಮ ದೇಶದ ಪ್ರತಿಯೊಂದು ರಾಜ್ಯದಲ್ಲಿರುವ ವಿಶೇಷತೆಗಳು, ಆ ರಾಜ್ಯ ಎಷ್ಟು ದೂರ ನಮ್ಮ ರಾಜ್ಯದಿಂದ, ಎಷ್ಟು ಅದರ ಒಂದು ವಿಶೇಷತೆ ಇದೆ, ಅದನ್ನು ಕಲಿಸ್ಲಿಕ್ಕೆ ಇದು ತುಂಬಾ ಅನುಕೂಲ ಆಗುತ್ತೆ. ಇದಾದ ನಂತರ ಇಲ್ಲಿ ಒಂದು ತೂಕ ಮಾಡ್ಲಿಕ್ಕೆ, ಮನೆಯಲ್ಲಿ ಮಕ್ಕಳಿಗೆ ನಾವು ಏನಾದ್ರು ಸಾಮಾನು ತಂದು ಹೇಳ್ತೀವಿ, ಅರ್ಧ ಕೆಜಿ ಇದೆ, 1 ಕೆಜಿ ಇದೆ, ಮಗುವಿಗೆ ಅರ್ಥ ಆಗುದಿಲ್ಲ ಅರ್ಧ ಕೆಜಿ ಅಂದ್ರೆ ಏನು, 1 ಕೆಜಿ ಅಂದ್ರೆ ಏನು, ಎಷ್ಟು ವ್ಯತ್ಯಾಸವಿರುತ್ತೆ. ಇದನ್ನ ನಾವು ಇಲ್ಲಿ ಇದು ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ ಅಂದ್ರೆ ನಾವೇನು ಇದಕ್ಕೆ ಹೆಚ್ಚಿಗೆ ಇಲ್ಲ, 2 ಬ್ಯಾಟ್ರಿ ಶೆಲ್ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ವೇಟ್ ಇಟ್ರೆ, ಆನ್ ಮಾಡಿ ಇಟ್ರೆ ನಮ್ಗೆ ಅದು ತೂಕವನ್ನು ಹೇಳುತ್ತೆ. 1/2 kg, 1/4 kg, 1 kg ಎಲ್ಲವನ್ನು ಹೇಳುತ್ತೆ. ಅದನ್ನ ನಾವು ನೋಡ್ಕೊಂಡು ಅದನ್ನ ಕಲ್ತ್ಕೊಂಡ್ರೆ ಮಕ್ಕಳಿಗೆ ತೂಕಗಳಲ್ಲಿ ವ್ಯತ್ಯಾಸ ಬಂದಾಗ ನಮ್ಮ ಕೈಯಲ್ಲಿ ಹಿಡಿಯೋದಕ್ಕೆ ಎಷ್ಟು ಭಾರ ವ್ಯತ್ಯಾಸ ಆಗುತ್ತೆ ಅಂತ ತೋರಿಸ್ಬೋದು. ಇದ್ರ ಜೊತೆಗೆ ಇಲ್ಲಿ 1/2 ಲೀಟ್ರು, 1 ಲೀಟ್ರು, 2 ಲೀಟರ್ಸು ಎಲ್ಲ ಲೀಟರ್ ಮುಂದೆ ಕೊಟ್ಟಿದ್ದಾರೆ. ಅಂದ್ರೆ ಹಾಲನ್ನು, ನೀರನ್ನ, ಎಣ್ಣೆಯನ್ನ ಮತ್ತೆ ಎಲ್ಲವನ್ನು ನಾವು ಲೀಟರ್ನ ಅಳತೆ ಮಾಡ್ತೀವಿ, ಯಾವ್ದಾದ್ರು ದ್ರವ ಪದಾರ್ಥಗಳನ್ನ. ಅದೇ ಗಟ್ಟಿ ಪದಾರ್ಥಗಳನ್ನ, ಸಾಮಗ್ರಿಗಳನ್ನ ತಕ್ಕಡಿಯಲ್ಲಿ ತೂಕದಲ್ಲಿ ಅಳತೆ ಮಾಡ್ತೀವಿ. ಹಾಗೆ ನಮ್ಮ ಎತ್ತರವನ್ನ ಇಲ್ಲಿ ಹೈಟ್ ಇದು ಕೊಟ್ಟಿದ್ದಾರೆ. ಅದನ್ನು ಎತ್ತರ ನಾನು 6 ಫೀಟ್ ಇದ್ದೀನಿ, ಇನ್ನೊಬ್ರು 4 ಫೀಟ್ ಇದ್ದಾನೆ, ಇನ್ನೊಬ್ರು 3 ಫೀಟ್ ಇದ್ದಾನೆ. ಇದರ ತೂಕ, ಇದನ್ನ ಎತ್ತರವನ್ನ ನಾವು ಹೈಟ್ ಇಟ್ಕೊಂಡು ನೋಡ್ತೀವಿ. ಹಾಗೇನೆ ಇನ್ನೊಂದೇನಂದ್ರೆ ಉದ್ದ, ಒಂದು ಮೇಜಿನ ಉದ್ದ, ಒಂದು ಕುರ್ಚಿಯ ಉದ್ದ, ಇದು ಒಂದು ಬೆಂಚಿನ ಉದ್ದ, ಇವುಗಳನ್ನು ನಾವು ಟೇಪ್ ನಿಂದ ಅಳತೆ ಮಾಡ್ತೀವಿ. ಇವುಗಳಿಗೆ ಬೇಕಾದಂತ ಅಳತೆ ಮಾಡ್ಲಿಕ್ಕೆ, ಯಾಕಂದ್ರೆ ಮಕ್ಕಳಿಗೆ ವೃತ್ತಿಯಲ್ಲಿ ದಿನನಿತ್ಯದ ಹೊರಗಡೆ ಪ್ರೊಫೆಷನಲ್ ಅಂದ್ರೆ ಏನಾದ್ರು ಒಂದು ವೃತ್ತಿಗೆ ಹೋಗ್ಬೇಕು, ಒಂದು ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಇವುಗಳು ಗೊತ್ತಿರಬೇಕು. ಹೇಗ್ ಮೆಜರ್ ಮಾಡ್ತಾರೆ, ಏನಂತಾರೆ, ಅದಕ್ಕೆ ಯಾವ ರೀತಿ ವಸ್ತುವನ್ನು ಉಪಯೋಗಿಸ್ತಾರೆ ಅಳತೆ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಇವುಗಳನ್ನ ಅವರಿಗೆ ಕಲಿಸ್ಲಿಕ್ಕೋಸ್ಕರ, ಹೇಳ್ಕೊಡ್ಲಿಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಮಕ್ಕಳಿಗೆ ಖುಷಿಯಾಗಿ ಸಂಜೆ ಹೊತ್ತು ಸಮಯ ಇರುತ್ತೆ, ಮಕ್ಕಳ ಒಂದು ಮಾರಲ್ ಶಕ್ತಿ ಅಂದ್ರೆ ಮಾರಲ್ ಐಡಿಯಾ, ಒಂದು ಏನಂತ ಹೇಳ್ತಾರೆ ನೀತಿ ರೀತಿಗಳು ಗೊತ್ತಿರಬೇಕು. ಪ್ರಾಣಿಗಳಲ್ಲಿ ಸಹ ನೀತಿಗಳ ಕಥೆಗಳಿದೆ. ಪ್ರಾಣಿಗಳ ಮೂಲಕ ನಮ್ಮ ಹಿಂದಿನ ಪಂಚತಂತ್ರ ಕಥೆಗಳನ್ನ ತುಂಬಾ ಕಥೆಗಳು ಹೇಳ್ತಾರೆ. ಅದರಲ್ಲಿ ಈ ಪಂಚತಂತ್ರ ಕಥೆಗಳಲ್ಲಿ ಮಕ್ಕಳು ಸರಳವಾದ ವಿಷಯವನ್ನ, ಒಂದು ಮಾರಲಿಟಿ ಅಂದ್ರೆ ಒಂದು ನೀತಿಯನ್ನು ಕಲಿಸ್ಲಿಕ್ಕೋಸ್ಕರ ಈ ಪುಸ್ತಕದಲ್ಲಿ 10 ಕಥೆಗಳನ್ನು ಕೊಟ್ಟಿದ್ದಾರೆ. ಸುಲಭವಾಗಿ ಚಿತ್ರಗಳ ಮೂಲಕ ಈ ಕಥೆಗಳಿದೆ. ಚಿತ್ರಗಳ ಮೂಲಕ ಹೇಳಿದ್ರಿಂದ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ತುಂಬಾ ಆಸೆಯಿಂದ ಇದನ್ನು ಕೇಳ್ತಾರೆ. ಇದರಿಂದ ತುಂಬಾ ನೀತಿಯನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದಾದ ನಂತರ ಇಲ್ಲಿ ನಮ್ಮ ದೇಶದ ಬೇರೆ ಬೇರೆ ಜಾಗಗಳಿರುವಂತ ಬೇರೆ ಬೇರೆ ಒಂದು ವಿಶೇಷ ಪ್ರವಾಸಿಗ ಮಂದಿರ ಅಥವಾ ಒಂದು ವಿಶೇಷ ಸ್ಥಳಗಳನ್ನ ಗುರುತಿಸಿದ್ದಾರೆ. ತಾಜ್ ಮಹಲ್ ಇರ್ಬೋದು, ಚಾರ್ಮಿನಾರ್ ಇರ್ಬೋದು, ಅಥವಾ ಏನು ರೆಡ್ ಫೋರ್ಟ್ ಇರ್ಬೋದು, ಇವುಗಳನ್ನೆಲ್ಲ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದರ ವಿಶೇಷತೆ ಏನು ಅಂತ ಹಿಂದ್ಗಡೆ ಬರ್ದಿದ್ದಾರೆ. ಅವುಗಳು ಎಲ್ಲಿದೆ
ಅದನ್ನು ಸಹ ಗುರುತಿಸ್ಲಿಕ್ಕೆ ನಾವು ಆಗಲೇ ಭಾರತ ಮ್ಯಾಪ್ ನಲ್ಲಿ ತೋರಿಸಿದೀವಿ. ಇದನ್ನು ಅಲ್ಲಿ ತಗೊಂಡೋಗಿ ಜೋಡಿಸಿದ್ರೆ, ಮಕ್ಕಳಿಗೆ ಹೇಳ್ಕೊಟ್ರೆ, ಮಕ್ಕಳಿಗೆ ನಮ್ಮ ದೇಶದ ಪ್ರತಿಯೊಂದು ಭಾಗದ, ಪ್ರತಿಯೊಂದು ಜಿಲ್ಲೆಯ, ಪ್ರತಿಯೊಂದು ರಾಜ್ಯದ ವಿಶೇಷತೆಗಳು, ಅಲ್ಲಿನ ಒಂದು ಸ್ಪೆಷಲ್ ವಿಸಿಟಿಂಗ್ ಪ್ಲೇಸಸ್ ಗೊತ್ತಿದ್ರೆ ಅವ್ರು ಮುಂದೆ ಹೋಗುವಾಗ ಬರುವಾಗ ನಿಮ್ ಜೊತೆಗೆ ಹೋದಾಗ, ಕರ್ಕೊಂಡು ಹೋದಾಗ ತೋರಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅಥವಾ ನೀವು ಯಾವಾಗ್ಲಾದ್ರೂ ಅಲ್ಲಿ ಕರ್ಕೊಂಡು ಹೋಗುದಿದ್ರೆ ಮುಂದೆ ಇದನ್ನು ಒಂದ್ಸಲ ವಿವರಿಸ್ಲಿಕ್ಕೆ ಸಹ ಅನುಕೂಲ ಆಗುತ್ತೆ. ಇದು ಮಕ್ಕಳಿಗೆ ಗೊತ್ತಿರಬೇಕಾದಂತ ಅಥವಾ ಒಂದು ಜೀವನದಲ್ಲಿ ನಮಗೆ ಅರ್ಥವಾಗಿ ತಿಳ್ಕೊಂಡಿರ್ಬೇಕಾದಂತ ವಿಷಯ. ಯಾಕಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕಾದ್ರೆ ಏನು ಗೊತ್ತಿಲ್ಲದೆ ಹೋದ್ರೆ ಅಲ್ಲಿ ಹೋಗಿ ಏನ್ ಮಾಡುದಂತ ಮಕ್ಕಳಿಗೆ ಬೇಜಾರಾಗುತ್ತೆ. ಮೊದಲೇ ಇವುಗಳನ್ನು ತೋರಿಸಿ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದಾದ ನಂತರ ಇಲ್ಲಿ ಒಂದು ಸಣ್ಣ ಮೊಬೈಲ್ ಕೊಟ್ಟಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಒಂದು ಕೆಲಸಕ್ಕೆ ಹೋದ್ರು ಎಲ್ಲೇ ಹೋಗ್ಲಿ ಮೊಬೈಲ್ ಕೊಟ್ರೆ ಬರೋದಿಲ್ಲ, ಉಪಯೋಗ ಮಾಡೋದಿಲ್ಲ ಅಂತ. ಆದ್ರೆ ನಿಜವಾಗ್ಲೂ ಹೆಚ್ಚು ಮಕ್ಕಳು ನಮ್ಮಲ್ಲಿ ಬುದ್ಧಿಮಾಂದ್ಯ ಇದ್ದು ಸಹ ಅವರು ಮೊಬೈಲ್ ನಿಂದ ತುಂಬಾ ವಿಷಯಗಳನ್ನು ಕಲಿತಾರೆ. ಏನಾದ್ರೂ ಅವರಿಗೊಂದು ಯಾರಾದ್ರೂ ಗೊತ್ತಿಲ್ಲದ ಊರಿಗೆ ಹೋದ್ರು, ಎಲ್ಲಾದ್ರೂ ದಾರಿ ತಪ್ಪಿದ್ರು, ಅಥವಾ ನಾವೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದಾಗ ತಪ್ಪಿ ಹೋದ್ರು, ಅವರಲ್ಲಿ ಮೊಬೈಲ್ ಇದ್ರೆ ಅವ್ರು ನಮ್ಗೆ ಕಾಲ್ ಮಾಡಿ ಹೇಳ್ಬೋದು, ನಾನು ಇಂಥ ಕಡೆಯಲ್ಲಿ ಇದ್ದೀನಮ್ಮ, ಅಥವಾ ಇಂಥ ಒಂದು ರಸ್ತೆಯಲ್ಲಿ, ಅಥವಾ ಇಂಥ ಒಂದು ರೋಡ್ ಅಲ್ಲಿ, ಅಥವಾ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಅದನ್ನ ಪರಿಚಯ ಮಾಡ್ಕೋಬಹುದು. ಎರಡನೇದಾಗಿ ಅವ್ರಿಗೆ ಏನಾದ್ರೂ ಬೇಕು ಅದನ್ನು ಕೊಂಡ್ಕೊಳ್ಳಿಕ್ಕೆ, ತಗೊಳ್ಳಿಕ್ಕೆ, ಹೇಳಲಿಕ್ಕೆ, ಫೋನ್ ಮಾಡಿಸ್ಲಿಕ್ಕೆ ಈ ಫೋನ್ ಉಪಯೋಗ ಆಗುತ್ತೆ. ಇದು ಉಪಯುಕ್ತವಾದಂತಹ, ಇದು ಒಂದು ಲರ್ನಿಂಗು ಅಂದ್ರೆ ಕಲಿಲಿಕ್ಕೆ ಮೊಬೈಲ್ ಉಪಯೋಗ ಮಾಡ್ಲಿಕ್ಕೆ, ಕಲಿಸ್ಲಿಕ್ಕೆ ಒಂದಾಗುತ್ತೆ. ಎರಡನೇದು ಮೊಬೈಲ್ ನಿಂದ ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನು ಮುಂದೆ ಜೀವನದಲ್ಲಿ ಉಪಯೋಗ ಆಗುತ್ತೆ. ಮೂರನೇದು ಮೊಬೈಲು ಯಾವ್ಯಾವ ರೀತಿಯಲ್ಲಿ ಬೇರೆ ಬೇರೆ ಲೆಕ್ಕ ಮಾಡೋದು ಅದನ್ನೆಲ್ಲ ಕಲಿಸ್ಲಿಕ್ಕೆ ಆಗುತ್ತೆ. ಈಗ ಮೊಬೈಲ್ ಅನ್ನು ಹಲವಾರು ಎಲ್ಲ ಜೀವನದ ಒಂದು ಅಂಗವಾಗ್ಬಿಟ್ಟಿದೆ. ಇದನ್ನು ಎಲ್ರಿಗೂ ಬೇಕಾಗೋದ್ರಿಂದ ನಮ್ಮ ಮಕ್ಕಳಿಗೆ ಬಹಳ ಮುಖ್ಯ. ನಮ್ಮ ಮಕ್ಕಳಿಗೆ ಮೊಬೈಲ್ ನಿಂದ ಬೇಕಾದಷ್ಟು ಇದರಲ್ಲಿ FM ರೇಡಿಯೋ ಬರುತ್ತೆ. ಆಮೇಲೆ ನಾವು ಟಾರ್ಚ್ ಆಗಿ, ಲೈಟ್ ಆಗಿ ಉಪಯೋಗಿಸ್ಕೊಂಡ್ ಮಾಡ್ಬೋದು. ಮತ್ತೆ ಇದರಲ್ಲಿ ಸ್ವಲ್ಪ ಕ್ಯಾಮರಾ ಇರೋದ್ರಿಂದ ಬೇರೆ ಬೇರೆ ಮಕ್ಕಳಿಗೆ ಇಷ್ಟ ಆದಂತ ಫೋಟೋಗಳನ್ನು ತೆಕ್ಕೋಬಹುದು. ಇದಕ್ಕೆ ಒಂದು ಸಿಮ್ ಕಾರ್ಡ್ ಹಾಕೊಂಡು ಮಕ್ಕಳು ದಿನ ಉಪಯೋಗ ಮಾಡಿ ಅವರು ತಮ್ಮ ಜೀವನ ವೃತ್ತಿಗೆ, ಸಾಧನೆಗೆ ಇದೊಂದು ಮೂಲ ದಾರಿದೀಪ ಆಗುತ್ತೆ. ಇದಾದ ನಂತರ ಇಲ್ಲಿ ಕ್ಯಾಲ್ಕುಲೇಟರು, ಯಾಕಂದ್ರೆ ನಮ್ಮ ಮಕ್ಕಳಿಗೆ ಬರೆಯುವುದು, ಗಣಿತವನ್ನು ಬರೆದು ಕೂಡಿಸೋದು, ಕಳೆಯೋದು ತುಂಬಾ ಕಷ್ಟ. ಆದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ 1, 2, 3 ಎಲ್ಲ ಇರೋದ್ರಿಂದ ಸುಲಭವಾಗಿ ಕೂಡುವುದು, ಕಳೆಯುವುದೆಲ್ಲ ಸುಲಭ ಆಗುತ್ತೆ. ಕ್ಯಾಲ್ಕುಲೇಟರ್ ಹೇಳ್ಕೊಟ್ರೆ, ಸ್ವಲ್ಪ ದಿವಸ ಹೇಳ್ಕೊಟ್ರೆ ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಅವ್ರು. ಮತ್ತೆ ಗಣಿತ ನಮ್ಗೇನೆ ಈಗ ಎಲ್ಲರೂ ಬರೀ ಗಣಿತ ಎಲ್ಲವನ್ನು ನಾವು ಕ್ಯಾಲ್ಕುಲೇಟರ್ ಇಂದನೇ ಮಾಡ್ತೀವಿ. ಅದನ್ನ ಕ್ಯಾಲ್ಕುಲೇಟರ್ ತುಂಬಾ ಉಪಯೋಗ ಆಗುತ್ತೆ. ಇದಾದ ನಂತರ ಡಿಜಿಟಲ್ ವಾಚ್. ಈ ಡಿಜಿಟಲ್ ವಾಚಿನ ಉಪಯೋಗ ಏನಂತ ಹೇಳಿದ್ರೆ, ಮಗುವಿಗೆ ನಾವು ಈ ಬೇರೆ ಗಡಿಯಾರದಲ್ಲಿ ಆ ಮುಳ್ಳು ತಿರುಗುವುದು ಅವೆಲ್ಲ ಕಷ್ಟ ಆಗುತ್ತೆ. ಇದರಲ್ಲಿ ನಂಬರ್ ಕರೆಕ್ಟ್ ಆಗಿ ಕಂಡು ಬರುತ್ತೆ. ಆ ಡಿಜಿಟಲ್ ಹೀಗೆ ನೋಡಿದ್ರೆ 6 ಗಂಟೆ ಆಯ್ತು, 4 ಗಂಟೆ ಆಯ್ತು, 45 ನಿಮಿಷ ಆಯ್ತು, 35 ನಿಮಿಷ ಆಯ್ತು, ಅದು ತೋರಿಸುತ್ತೆ. ಅದನ್ನ ಓದಿ ಹೇಳಲಿಕ್ಕೆ ಮಗುವಿಗೆ ನಂಬರಿನ ಒಂದು ಕಾನ್ಸೆಪ್ಟ್ ಅಥವಾ ಸಂಖ್ಯಾ ಜ್ಞಾನ ಇದ್ರೆ ಇದು ಅನುಕೂಲ ಆಗುತ್ತೆ. ಇದಾದ ನಂತರ ಮೊದಲೇ ಹೇಳಿದ್ವಿ, ಕೂಡಿಕೆ, ಕಳಿಕೆ ಮತ್ತೆ ಗಣಿತದ ಗಳಿಕೆ. ಒಂದು ಕಡೆಯಲ್ಲಿ ನಂಬರ್ ಇದೆ, ಸಂಖ್ಯೆ ಇದೆ, ಅದರ ಪಕ್ಕದಲ್ಲಿ ಆ ಸಂಖ್ಯೆಗೆ ಏನ್ ಹೇಳ್ತಾರೆ ಅಂದ್ರೆ ಅದ್ರ ಪ್ರೊನೌನ್ಸಿಯೇಷನ್ 10, 9, 4, 2 ನಂಬರು, 3 ನಂಬರು ಹಾಗೆ ಇರುವುದರಿಂದ ಮಕ್ಕಳಿಗೆ ಅದ್ರ ಉಚ್ಚಾರಣೆ ಸಹ ಬರುತ್ತೆ, ಅದರ ಕಾನ್ಸೆಪ್ಟ್ ಅಂದ್ರೆ ಒಂದು ತಿಳುವಳಿಕೆ ಸಹ ಬರುತ್ತೆ. ಅದ್ರ ಜೊತೆಗೆ ಅದನ್ನು ಕೂಡಿಸೋದು, ಕಳೆಯುವುದನ್ನೆಲ್ಲದನ್ನು ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ಇದಾದ ನಂತರ ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಹೈಯರ್ ಲೆವೆಲ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಮಕ್ಕಳಿಗೆ ಮಗ್ಗಿಗಳನ್ನೆಲ್ಲ ಹೇಳ್ಕೊಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಮಗ್ಗಿಗಳೆಲ್ಲ ನೆನಪಿರುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮಗ್ಗಿಗಳನ್ನು ಸುಲಭವಾಗಿ ಕೊಟ್ಟಿದ್ದಾರೆ. 1 ಒಂದ್ಲಿ, 2 ಒಂದ್ಲಿ, 3 ಒಂದ್ಲಿ ಮಗ್ಗಿಗಳನ್ನು ನೋಡಿ. 1 1 1, 2 2 2, 3 3 3, 3 ಒಂದ್ಲಿ 3, 4 ಒಂದ್ಲಿ 4, 5 ಒಂದ್ಲಿ 5 ಹಾಗೆ. ಅದು ಒಂದು ಕಡೆಯಿಂದ ಏನು ಕಾಲಮ್ ಅಲ್ಲಿ ಅಥವಾ ರೈಟ್ ಆಗಿ ಸ್ಟ್ರೈಟ್ ಅಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಅಡ್ಡ ಲೈನ್ ಅಲ್ಲಿ ಮತ್ತು ನೇರ ಲೈನ್ ಅಲ್ಲಿ, 2 ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಕಲ್ತ್ಕೊಂತ ಹೋದ್ರೆ ಮಕ್ಕಳಿಗೆ ಬೇಕಾದ ಹಾಗೆ ಮಗ್ಗಿಗಳನ್ನು ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ಲೆಕ್ಕದಲ್ಲಿ ಈ ಎಲ್ಲ ಸಂಖ್ಯೆಗಳನ್ನು ಮುಟ್ಟಿ, ಒಂದಿದ್ದಾಗ 1 ಬಟನ್, 2 ಬಿದ್ದಾಗ 2 ಬಟನ್ ಟಚ್ ಮಾಡುವಂತ ಒಂದು ಲೆಟಸ್ ಕೌಂಟ್ ಅಂತ ಹೇಳೋದ್ರಲ್ಲಿ ಅದನ್ನು ಕೊಟ್ಟಿದ್ದಾರೆ. ಇದು ಏನಂದ್ರೆ ಮಕ್ಕಳಿಗೆ ಅಂಕೆಗಳನ್ನು, ಸಂಖ್ಯೆಗಳನ್ನು ಅವ್ರ ಕೈಯಲ್ಲೇ ಹಿಡ್ಕೊಳ್ಳುವ ಹಾಗೆ, ಅವ್ರು ಎಲ್ಲಿ ಬೇಕಾದ್ರೂ ಹಿಡ್ಕೊಂಡು ಹೋಗಿ ಗುಣಿತ ಮಾಡಿ ಹೇಳಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಇದನ್ನು ಮಾಡಿ ಕೊಟ್ಟಿದ್ದಾರೆ. ಇದು ಮಕ್ಕಳಿಗೆ ಮನೆಯಲ್ಲಿ ನಾವು ಹೇಳ್ತಿದ್ರೆ ಆಡ್ಕೊಂತ, ಪಾಠ ಮಾಡ್ಕೊಂತ, ಕುಣ್ಕೊಂತ ಏನಾದ್ರು ಒಂದು ಕೆಲಸ ಕೊಟ್ಕೊಂಡು ಕಲ್ಸಿದ್ರೆ ಬೇಗ ಕಲ್ತ್ಕೋತಾರೆ. ಇದಾದ ನಂತರ ಇಲ್ಲಿ 2ನೇ ಕ್ಲಾಸಿಂದ 1ನೇ ಕ್ಲಾಸಿಂದ ಪುಸ್ತಕ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಕಲಿಕೆಯಲ್ಲಿ 10, 15 ವರ್ಷ ಅವರಿಗೆ 11, 12 ಆದ್ರೂ ಸಹ ಅವ್ರು 2ನೇ ಕ್ಲಾಸು 3ನೇ ಕ್ಲಾಸ್ ಲೆವೆಲ್ ಅಲ್ಲಿ ಅಂದ್ರೆ ಆ ಒಂದು ಹಂತದಲ್ಲಿ ಇರ್ತಾರೆ. ಅವ್ರಿಗೆ ಅದರಿಂದನೇ ಮುಂದೆ ತಗೊಂಡು ಹೋಗ್ಬೇಕಾಗುತ್ತೆ. ಅದನ್ನ ಆ ಪುಸ್ತಕಗಳಿಂದನೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೂ ಮೊದಲು ಕಲಿಸಿದ್ದು ಈಗ ಈ ಮುಂದಿನ ಹಂತದಿಂದ ಇಲ್ಲಿ ಒಂದು ಭಾಷೆ, ಅದಾದ ನಂತರ ಗಣಿತ, ಅದಾದ ಸ್ವಲ್ಪ ಎನ್ವೈರನ್ಮೆಂಟಲ್ ಸೈನ್ಸ್, ಈ 3 ಪುಸ್ತಕಗಳನ್ನ ಇಲ್ಲಿ ನಾವು 2 ಪುಸ್ತಕಗಳನ್ನು ಕೊಟ್ಟಿದ್ದೀವಿ. ಈ 2 ಪುಸ್ತಕಗಳಿಂದ ಅವರಿಗೆ ಗಣಿತಗಳನ್ನು ಮಾಡ್ಲಿಕ್ಕೆ, ಆಮೇಲೆ ಭಾಷೆಯನ್ನು ಕಲಿಸ್ಲಿಕ್ಕೆ ಬೇಕಾದಂತ ಪುಸ್ತಕಗಳು. ಇವುಗಳನ್ನು ನಾವು ದಿನ ಅವರಿಗೆ ಸ್ವಲ್ಪ 2 ಗಂಟೆ 3 ಗಂಟೆ ಟೈಮ್ ಇಟ್ಕೊಂಡು ಒಂದು 5-10 ನಿಮಿಷ ನಾವು ಅದ್ರ ಜೊತೆಗೆ ಓದಿ ನಾವೇ ಬರೆದ್ರೆ ಮಕ್ಕಳು ಅದನ್ನ ಕಲ್ತ್ಕೋತಾರೆ. ನಾವು ಬರಿತಾ ಮಕ್ಕಳು ಪಕ್ಕದಲ್ಲಿ ಕೂತ್ಕೊಂಡು ಬರಿತಾ ಇದ್ರೆ, ಹೇಳ್ತಾ ಇದ್ರೆ ಮಕ್ಕಳು ಕಲಿಲಿಕ್ಕೆ ಅನುಕೂಲ ಆಗುತ್ತೆ. ಇದಾದ ನಂತರ ಇದು ಕ್ಲಾಸ್ 3ದು ಬುಕ್. ಇದು ಸಹ 2ನೇ ಕ್ಲಾಸ್ ಆದ ನಂತರ 3ನೇ ಕ್ಲಾಸು. ಮೊದಲು 2ನೇ ಕ್ಲಾಸಿಂದ ಉಪಯೋಗಿಸ್ಬೇಕು, ಆಮೇಲೆ 3ನೇ ಕ್ಲಾಸಿಂದ ಉಪಯೋಗಿಸ್ಬೇಕು. ಇಲ್ಲಿ ಸಹ ಗಣಿತ, ಭಾಷೆ
ಮತ್ತು ಎನ್ವೈರನ್ಮೆಂಟಲ್ ಇರಬೇಕಾದಂತ 3 ಪುಸ್ತಕಗಳಿವೆ. ಇವುಗಳನ್ನು ಮಕ್ಕಳಿಗೆ ನಾವು ದಿನ ಕಲಿಸ್ಕೊಟ್ರೆ ಅವರು ಮುಂದೆ ಕಲಿತಾ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಇಲ್ಲಿ ಇದೆಲ್ಲ ಆದ ನಂತರ ನಾವು ಮಕ್ಕಳಿಗೆ ಚಟುವಟಿಕೆ ಮೂಲಕ ಕಲಿಸುವಂಥದ್ದು, ಅಂದ್ರೆ ಫಂಕ್ಷನಲಿ, ಅಂದ್ರೆ ಚಟುವಟಿಕೆ ದಿನ ನಮ್ಮ ಕಾರ್ಯಕ್ರಮಗಳಿಂದ ಫಂಕ್ಷನಲ್ ಸ್ಕಿಲ್ಸ್ ಇಂದ ಕಲಿಸುವಂಥದ್ದು. ಮತ್ತೆ ಪ್ಲೇ, ಫನ್ ಅಂಡ್ ಲರ್ನ್, ಅಂದ್ರೆ ಆಟಿಕೆಗಳಿಂದ ಆಟ ಆಡ್ಕೊಂತ ಮಕ್ಕಳಿಗೆ ಹೇಗೆ ಕಲಿಸ್ಬೇಕು ಅನ್ನೋದಕ್ಕೆ ಕೆಲವು ಪುಸ್ತಕಗಳಲ್ಲಿ ವಿವರಣೆಯಾಗಿ ಸುಲಭವಾದ ಸರಳೀಕರಣದಿಂದ, ಅಂದ್ರೆ ಯಾವುದೇ ಒಂದು ಕಲಿಕೆಯಲ್ಲಿ ಮಕ್ಕಳಿಗೆ ಒಂದು ಟೋಟಾಲಿಟಿ ಅಂದ್ರೆ ಹೋಲ್, ಅಂದ್ರೆ ಎಲ್ಲವನ್ನೂ ತೋರಿಸಿ ಅದರಿಂದ ಸೂಕ್ಷ್ಮವಾದಂತ ಸಣ್ಣದನ್ನು ಗುರುತಿಸ್ಕೊಂತ ಹೋಗುವಂತದ್ದು ಹೋಲ್ ಟು ಪಾರ್ಟ್ ಅಂತ ಹೇಳ್ತಾರೆ. ಆ ಒಂದು ಕಾನ್ಸೆಪ್ಟ್, ಅಥವಾ ಸಿಂಪಲ್ ಟು ಕಾಂಪ್ಲೆಕ್ಸ್, ನೋನ್ ಟು ಅನ್ನೋ, ಸಿಂಪಲ್ ಅಂದ್ರೆ ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ, ಈ ಒಂದು ವಿಧಾನಗಳಿಂದ ಕಲಿಸಿದ್ರೆ ನಮ್ಮ ಮಕ್ಕಳು ಕಲಿಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಇನ್ನೊಂದು ಚಿತ್ರದಲ್ಲಿರುವಂತ ವರ್ಕ್ಸ್ ಬುಕ್ಸ್ ಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಸುಲಭವಾಗಿ ಮಕ್ಕಳಿಗೆ ಮನೆಯಲ್ಲಿ ನಾವು ಪುಸ್ತಕಗಳನ್ನು ಕೊಡ್ಲಿಕ್ಕೆ ಮಾಡ್ತೀವಿ, ಆದ್ರೆ ಈ ಪುಸ್ತಕಗಳು ಮಕ್ಕಳಿಗೆ ಫ್ರೀಯಾಗಿ ಕೊಟ್ಟು ಸ್ಕ್ರಿಬ್ಲಿಂಗ್ ಮಾಡಿ, ರೈಟಿಂಗ್ ಮಾಡಿ ಅವ್ರ ಕೈಯಿಂದ ನಾವು ಮಾಡಿಸಿದ್ರೆ ಅವ್ರು ಬೇಗ ಬೇಗ ಕಲಿಲಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಪ್ರಾಣಿಗಳು, ಹಣ್ಣುಗಳು, ಮತ್ತೆ ವಾಹನಗಳು, ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನು ಉಪಯೋಗ ಮಾಡಿದ್ರೆ ತುಂಬಾ ವಿಷಯಗಳನ್ನು ಮಕ್ಕಳಿಗೆ ನಿಧಾನವಾಗಿ ಮನೆಯಲ್ಲಿ ಹೇಳ್ತಾ ಕಲಿಸ್ಬೋದು. ಇದಾದ ನಂತರ ಎಲ್ಲ ವಸ್ತುಗಳನ್ನು ಇಡ್ಲಿಕ್ಕೆ ಬ್ಯಾಗ್ ಇದೆ. ಈ ಬ್ಯಾಗ್ ಅಲ್ಲೆಲ್ಲ ಇಡೋದ್ರಿಂದ ಮಗುವಿಗೆ ಸುಲಭವಾಗಿ ಎಲ್ಲಿಯೂ ಕಳ್ಕೊಳ್ಳದೆ, ಯಾವ ವಸ್ತುವನ್ನು ಕಳ್ಕೊಳ್ಳದೆ ಎಲ್ಲವನ್ನು ಜಾಗ್ರತೆಯಾಗಿ ಇಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಇದಕ್ಕೆ ವೀಲ್ ಇದೆ. ಎಲ್ಲಿ ಬೇಕಾದ್ರೂ ಮನೆಯಲ್ಲಿ ಆ ಕಡೆ ಈ ಕಡೆ ರೂಮ್ ನಲ್ಲಿ ಎಲ್ಲಿ ಬೇಕಾದ್ರೂ ಜಾಡಿಸಿ ಎಲ್ಲಿ ಬೇಕಾದ್ರೂ ಒಂದು ಕಡೆ ಇಡ್ಲಿಕ್ಕೆ ಆಗುತ್ತೆ. ನಮ್ಮ ಹಾಸಿಗೆ ಅಡಿಯಲ್ಲೋ ಕಾಟ್ ಅಡಿಯಲ್ಲೋ ಇಡ್ಲಿಕ್ಕೆ ಆಗುತ್ತೆ. ಎಲ್ಲಿ ಬೇಕಾದ್ರೂ ಇಟ್ಕೋ. ಥ್ಯಾಂಕ್ ಯು. ಧನ್ಯವಾದಗಳು.